ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕಾರ್ಮಿಕ ಇಲಾಖೆ ಮೇಲೆ ದಾಳಿ, ಹೋಟೆಲ್ ಮಾಲೀಕನಿಂದ ಲಂಚ ಪಡೆಯುವಾಗ ಸೀಸ್, ಭ್ರಷ್ಟಾಧಿಕಾರಿ ಪರಶುರಾಮ್ ಲೋಕಾಯುಕ್ತ ಬಲೆಗೆ. ಗರಿಗೆದರಿದ ನೌಕರರ ಸಂಘದ ಚುನಾವಣೆ, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೆಎಂ ಶ್ರೀನಿವಾಸ್ ನಾಮಪತ್ರ ಸಲ್ಲಿಕೆ, ಅಪಾರ ನೌಕರರಿಂದ ಅಭೂತ ಬೆಂಬಲ. 14 ವರ್ಷಗಳ ನಂತರ ತಂದೆ ಕೊಲೆಗೆ ಪ್ರತೀಕಾರ, ಹಾಡಹಗಲೇ ವೃದ್ಧನ ಬರ್ಬರ ಹತ್ಯೆ, ಖಾಕಿ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಅಂಧರಾದ ಹಂತಕ. ನಗರದ ಚನ್ನಪಟ್ಟಣ ಸಮೀಪವಿರುವ ವಾರ್ಡ್ ಸಂಖ್ಯೆ 34ರ ಗಾಂಧಿನಗರದಲ್ಲಿ ಕೆಎಂಎಫ್ ಫೀಡ್ ಕಾರ್ಖಾನೆ ಮತ್ತು ಪಕ್ಕದ ಆರ್ಯ ಮ್ಯಾನ್ಷನ್ ಕಲ್ಯಾಣ ಮಂಟಪದಿಂದ ಕೆರೆಗೆ ಕೊಳಚೆ ನೀರು ಬರುತ್ತಿರುವ ಪರಿಣಾಮವಾಗಿ ನಗರವಾಸಿಗಳು ಸಾಂಕ್ರಾಮಿಕ ರೋಗಗಳನ್ನು ಎದುರಿಸುತ್ತಿದ್ದು, ಜಿಲ್ಲಾಧಿಕಾರಿ ಮತ್ತು ನಗರಸಭಾ ಆಯುಕ್ತರಿಗೂ ಸಮಸ್ಯೆಯನ್ನ ಪರಿಹರಿಸುವಂತೆ ಗಾಂಧಿನಗರ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಬಂಧ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ವಾರ್ಡ್ ಸಂಖ್ಯೆ 34ರ ಬಡಾವಣೆಯಲ್ಲಿ ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದರೂ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಆ ಬಡಾವಣೆಯ ಸಮಸ್ಯೆ ಕಂಡು ಸಂಬಂಧಿಕರು ಸಹ ಬರಲು ಹಿಂದೇಟು ಹಾಕುತ್ತಿದ್ದು, ಅಲ್ಲಿನ ವಾಸನೆಗೆ ತುಂಬಾ ರೋಗಗಳು ಬರುತ್ತಿದೆ. ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. ಸರ್, 34ನೇ ವಾರ್ಡಲ್ಲಿ ಗಾಂಧಿನಗರ ಅಂತ ಒಂದು ಬಡಾವಣೆ, ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ಅಂತ ಮಾಡೋದು ನಗರಸಭೆಯವರು UGD ಕಲೆಕ್ಷನ್ ಕೊಡೋಕ್ಕೆ. ಅದಕ್ಕೊಂದು ಮೋಟ್ರ್ ಕುಂಡಿಸ್ಬೇಕಾಗಿತ್ತು ಅದು ವಾಪಸ್ ಹೋಗೋದಕ್ಕೆ. ಅದು ಮೋಟ್ರ್ ಕುಂಡಿಸಿ ಅಂತ ಹಾಕಿದ್ದವರು ಸಹ ಮತ್ತು ವಾಪಸ್ ತೊಗೊಂಡೋದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಏನೋ ಬಿಲ್ ಆಗಿಲ್ಲ ಅಂತ ಕಾಂಟ್ರಾಕ್ಟರ್ ತೊಗೊಂಡೋಗಿದ್ದಾರೆ. ನಾನು ಸುಮಾರು 3 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ, ಕೇಳ್ತಾ ಇದ್ದೀನಿ. ಆದರೂ ನಮ್ಮ ಅಧಿಕಾರಿಗಳು ಯಾರೂ ಕಿವಿ ಮೇಲೆ ಹಾಕೋತಾ ಇಲ್ಲ. ಅಧ್ಯಕ್ಷರಾಗಿದ್ದಾಗಲೇ ಮೋಟ್ರ್ ಕುಂಡಿಸಿದ್ದು, ನಮ್ಮದು ಟರ್ಮ್ ಮುಗಿದ ತಕ್ಷಣ ಎತ್ಕೊಂಡೇ ಹೋಗಿದ್ದಾರೆ ವಾಪಸ್ಸು. ಅದು ತುಂಬಿ ಅಲ್ಲಿ ಕಟ್ಟೆ ತುಂಬ ಕಟ್ಟೆ ಹರಿತಾ ಇದೆ. ಅಲ್ಲಿ ಅಕ್ಕಪಕ್ಕದವರು ವಾಸ ಮಾಡೋಕ್ಕೂ ತುಂಬ ತೊಂದರೆ ಆಗ್ತಾಯಿದೆ. ಅವ್ರು ದಿನ ನಮ್ಮ ಗಮನಕ್ಕೆ ತರ್ತಾರೆ. ನಾವು ಹೋಗಿ ನಗರಸಭೆಯಲ್ಲಿ ಹೇಳಿದ್ರು ಸಹ ಇಲ್ಲಿವರೆಗೂ ಯಾವುದೇ ಒಂದು ಕ್ರಮ ಕೈಗೊಂಡು ಅದರಿಂದ ತುಂಬ ತೊಂದರೆ ಆಗಿದೆ. ಅಂದರೆ ಅಲ್ಲಿ ನೆಂಟರು ಸಹ ಮನೆಗಳಿಗೂ ಬರ್ತಾಯಿಲ್ಲ ವಾಸನೆಯಾಗಿ ನೋಡಿಬಿಟ್ಟು. ಅದೇ ಆ ವಾಸನೆಗೆ ತುಂಬ ಕಾಯಿಲೆಗಳು ಬರ್ತಾಯಿದೆ. ತುಂಬ ತೊಂದರೆ ಆಗಿದೆ ಸರ್. ಒಂದೇ ವಿಷಯದಲ್ಲಿ ಹೇಳಬೇಕು ಅಂದರೆ ತುಂಬ ತೊಂದರೆ ಆಗಿದೆ ಅಲ್ಲಿ. UGD ಹೌದು, UGDದು ಇಲ್ಲಿ ನಮಗೇನಿಲ್ಲ. ಯಾರಾದರೂ ಕೊಡಲಿ, ಯಾರಾದರೂ ಬಿಡಲಿ, ನಮಗೇನಿಲ್ಲ. ಒಂದು ಮೋಟ್ರ್ ಕುಂಡಿಸ್ಬಿಟ್ಟು ಕೊಟ್ಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಕೆರೆ ತುಂಬಲ್ಲ. ಕೆರೆಯಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ, ಮೀನುಗಳಿದ್ದಾವೆ, ಎಲ್ಲ ಸತ್ತೋಗ್ತಾ ಇದ್ದಾವೆ. ತುಂಬ ಓಡಾಡೋಕ್ಕೆ ಆಗಲ್ಲ. ನಮಗೆ ಸೀಲ್ ದಾರಿ ಅಂತ ಅಲ್ಲಿ ದಾರಿ ಇದೆ ಏರಿ ಮೇಲೆ. ಅಲ್ಲಿ ಜನ ಬಿಡ್ದಂಗೆ ಬಳಸ್ಕೊಂಡು ಬರ್ತಾರೆ. ಈಗ ಆ ಥರ ಪರಿಸ್ಥಿತಿ ಆಗಿದೆ ಅಲ್ಲಿ. ಸುಮಾರು ನಾನು ಹಿಂದೆ ಇದ್ದಂಥ ಪೌರಾಯುಕ್ತರಿಗೆ ಹೇಳಿದೆ. ಆಮೇಲೆ ಇಂಜಿನಿಯರ್ ರಂಗಸ್ವಾಮಿ ಅಂತಿದ್ರು, ಅವ್ರ ಗಮನಕ್ಕೂ ತಂದೆ. ಆಮೇಲೆ ಈಗಿನ ಇಂಜಿನಿಯರು ಚೆನ್ನಗೌಡರು ಅಂತ ಅವ್ರ ಗಮನಕ್ಕೆ ತಂದಿದ್ದೀನಿ. ಇಂಜಿನಿಯರ್ ಇದ್ದಾರೆ, ಅವ್ರ ಗಮನಕ್ಕೂ ತಂದಿದ್ದೀನಿ. ಆದರೂ ಎಲ್ಲೋ ನಮ್ಗೆ ಸಾಲ್ವ್ ಆಗೋ ಲಕ್ಷಣ ಕಾಣ್ತಾ ಇಲ್ಲ ಇಲ್ಲಿವರೆಗೂ. ಅದೇ ವಾಸನೆ ಕುಡ್ಕೊಂಡು ಅಲ್ಲಿ ಅಕ್ಕಪಕ್ಕದ ಒಂದು 15-20 ಮನೆ ಇದ್ದಾವೆ. 15-20 ಮನೆಯವರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ನನಗೆ ಅನುಭವಿಸ್ಬೇಕು ಅಂತಲೇ ಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ ನಗರಸಭೆಯವರು. ಎಲ್ಲ ವರ್ಷಕ್ಕೊಂದ್ಸತಿ ಪ್ರಾಮಾಣಿಕವಾಗಿ UGD ಬಿಲ್ಲು, ಮನೆ ಕಂದಾಯ, ನೀರು ಕಂದಾಯ ಎಲ್ಲ ಕಟ್ತಾ ಇದ್ದಾರೆ. ಅಂಥವ್ರಿಗೆ ಎಷ್ಟು ತೊಂದರೆ ಮಾಡ್ಕೊಂಡು ಕುಂತಿದ್ದಾರೆ ನಗರಸಭೆಯವರು. ತುಂಬ ತೊಂದರೆ ಆಗ್ತಿದೆ ಸರ್. ಇಲ್ಲಿ ನಮ್ಮ ಈ ಚೌಟ್ರಿಯಿಂದ ತುಂಬ ನೀರು ಬರ್ತಾಯಿದೆ. ಚೌಟ್ರಿಲಿ ಅಲ್ಲಿ ಬೇಡ ಅಂತ ಹೇಳೋಕ್ಕಲ್ಲ. ನಮ್ಮ ಮೋಟ್ರ್ ಕುಂಡಿಸ್ಬಿಡ್ಲಿ, ಮೋಟ್ರ್ ಕುಂಡಿಸ್ಬಿಟ್ಟು ಅವ್ರು ಏನಾದರೂ ಮಾಡ್ಕೊಳ್ಳಿ. ಮೊದಲು ಮೋಟ್ರ್ ಕುಂಡಿಸ್ಕೊಳ್ಳೋಕೆ ಒಂದು ಕ್ರಮ ಕೈಗೊಳ್ಕೋಬೇಕು ಅಷ್ಟು ನಗರಸಭೆಯಲ್ಲಿ. ನಾನು ಈಗಲೂ ಹೋಗ್ತೀನಿ ಸರ್. ಈಗಲೂ ಹೋಗಿ ನಮ್ಮ ಗಮನಕ್ಕೆ ತರ್ತೀನಿ. AWA ಗಮನಕ್ಕೂ ನಮ್ಮಲ್ಲಿ JE ಗಮನಕ್ಕೆ ತಗೊಬರ್ತೀನಿ. ಕಮಿಷನರ್ ಅವ್ರಿಗೆ ಹೇಳ್ತೀವಿ, AWA ಹೇಳ್ತಾರೆ, AWA ಅವ್ರಿಗೆ ಹೇಳ್ತಾರೆ. ಅದು ಹಂಗೆ ಮುಂದೂಡ್ಕೊಂಡು ಹೋಗ್ತಾನೆ ಇದೆ ಇಲ್ಲಿವರೆಗೂ. ಪರಿಹಾರ ಇದನ್ನು ಮೋಟ್ರ್ ಕುಂಡಿಸ್ಬೇಕಷ್ಟೇ. ಮೋಟ್ರ್ ಕುಂಡಿಸೋದು ಪರಿಹಾರ ಅಲ್ಲಿ ಆಯಿತು ಅಂತಲೇ. ಅವ್ರು ಪರಿಹಾರ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಮ್ಮ ನಗರಸಭೆಯವರು ಇಂಜಿನಿಯರ್ಗಳು ಬಿಡ್ತಾ ಇಲ್ಲ. ಅವಾಗ ಕಾಂಟ್ರಾಕ್ಟರ್ ಹೇಳಿದ್ರು, ಅವಾಗ ನಾನು ಅಧ್ಯಕ್ಷ ಆಗಿದ್ದಾಗ ನಾನು ಮಾಡಿಸ್ಕೊಡ್ತೀನಿ ಅಂತ ನನ್ನ ಮಾತಿನ ಮೇಲೆ ತಂದು ಮೋಟ್ರ್ ಕುಂಡಿಸಿದ್ರು. ಅವ್ರು ಬಿಲ್ ಆಗಿಲ್ಲ ಅಂತ ಅಲ್ಲಿ ಫಿಟ್ ಮಾಡಿದವ್ರು ಎತ್ಕೊಂಡೋದ್ರು ಮೋಟ್ರು. ಆ ಪರಿಸ್ಥಿತಿ ಆಯ್ತದು. ಸ್ಥಳೀಯ ಮುಖಂಡರಾದ ದಿನೇಶ್ ಗೌಡ ಮಾತನಾಡಿ, ವಾರ್ಡ್ ಸಂಖ್ಯೆ 34 ಗಾಂಧಿನಗರದ ಹೊಸಕೋಟೆ ಕೆರೆಯಲ್ಲಿ ಆರ್ಯ ಮ್ಯಾನ್ಷನ್ ಹೋಟೆಲ್ ಹಾಗೂ ಕಲ್ಯಾಣ ಮಂಟಪ ಮತ್ತು ಗಾಂಧಿನಗರದ ಮೋರಿ ನೀರನ್ನು ತಂದು ಕೆರೆಗೆ ಬಿಡುತ್ತಿದ್ದು ಮತ್ತು KMF ಕೊಳಚೆ ನೀರನ್ನು ಬಿಡುತ್ತಿದ್ದು, ಮೊದಲು ಈ ಕೆರೆಯು ದನಕರುಗಳಿಗೆ ನೀರು ಕುಡಿಸಲು ಯೋಗ್ಯವಾಗಿತ್ತು. ಪ್ರಸ್ತುತ ಮಾಲಿನ್ಯಕಾರಕವಾಗಿದೆ. ನಗರಸಭೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಗಾಂಧಿನಗರದ ನಿವಾಸಿಯಾದ ಹೇಮಂತ್ ಮಾತನಾಡಿ, ಗಾಂಧಿನಗರದ ಕೆರೆಗೆ UGD ನೀರು ಬರುತ್ತಿದ್ದು, ಇದರಿಂದಾಗಿ ವಾಸನೆ ಬರುತ್ತಿದ್ದು, ಮಕ್ಕಳಿಗೆ ರೋಗಗಳು ಹೆಚ್ಚಾಗುತ್ತಿದ್ದು, ಈ ಪ್ರದೇಶವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಕ್ರಮ ಕೈಗೊಂಡಿಲ್ಲ ಎಂದರು. ಇದು ವಾರ್ಡ್ ನಂಬರ್ 34.
ಇದು KMF ಫ್ಯಾಕ್ಟ್ರಿ ಕ್ಯಾಟಲ್ ಫೀಡ್ ಗಾಂಧಿನಗರ ಅಂತೇಳಿ ಇಲ್ಲಿ ಒಂದು ಹೊಸಕಟ್ಟೆ ಅಂತ ಕೆರೆ ಇದೆ. ಆ ಕೆರೆಗೆ ಏನಾಗಿದೆ ಅಂದರೆ ಆರ್ಯ ಮೆನ್ಷನ್ ಚೌಟ್ರಿಯಿಂದ ಹಿಡಿದು ಗಾಂಧಿನಗರ ಊರಿಂದ ಮೋರಿ ನೀರಲ್ಲಿ ತಂದು ಕೆರೆಗೆ ಬಿಡ್ತಾ ಇದ್ದಾರೆ. ಮತ್ತು KMF ಫ್ಯಾಕ್ಟ್ರಿಯಿಂದ ಮಲಸಸ್ ಅಂತ ಬರುತ್ತೆ, ಅದ್ರ ವೇಸ್ಟೇಜ್ ನೀರನ್ನ ಬಿಡ್ತಾ ಇದ್ದಾರೆ. ಇದು ಫಸ್ಟು ದನಕರು ಕುಡಿಯೋಕ್ಕೆ, ಬಟ್ಟೆ ತೊಳೆಯೋಕ್ಕೆ ಏರವಾಗಿ ಕೆರೆ ಆಗಿತ್ತು. ಈಗ ಏನಾಗಿದೆ, ಪಂಪ್ಸೆಟ್ಗೆಲ್ಲ ಬಾವಿಗಳಿಗೆಲ್ಲ ಇದೇ ನೀರು ಇದಾಗಿ ನೀರೆಲ್ಲ ಬಾವಿಗಳೆಲ್ಲ ಕೆಟ್ಟು ಹಾಳಾಗೋಗಿದೆ. ಒಂದು KMF ಇಂದ ಧೂಳು, ಅಷ್ಟೇ ಧೂಳು ಭಯಂಕರ ಬರ್ತಾ ಇದೆ. ಮತ್ತು ನೋಡಿ ಇದೆಲ್ಲ ಆಗಿದೆ. ಇದೆಲ್ಲ ಒಂದು ಕಸ ತಂದು ಬಿಸಾಕ್ತಾರೆ. ಮುನ್ಸಿಪಾಲ್ಟಿಯಿಂದ ಕಮಿಷನ್ನಿಗೆ, DC ಅವರಿಗೆ ಮತ್ತು ಅಧ್ಯಕ್ಷ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ವಿ. ಲೆಟ್ರ್ ಕೊಟ್ಟು ಸರ್ ಈ ಥರ ಆಗಿದೆ, ಸಮಸ್ಯೆ ಬಗೆಹರಿಸ್ಕೊಡಿ ಅಂದರೆ ಯಾರಿಗೂ ರೆಸ್ಪಾನ್ಸ್ ತಗೋತೇ ಇಲ್ಲ. ಏನು ಅಂತ ಗೊತ್ತಿಲ್ಲ. DC ಅವರು ಅಷ್ಟೇ ಇಲ್ಲ ಅಧಿಕಾರಿಗಳು ಅಷ್ಟೇ ಏನು ಇದು ಮಾಡ್ತಾಯಿಲ್ಲ. ಬಂದು ಒಂದು ಅಧಿಕಾರಿಗಳು ಒಂದು ತಿಂಗಳು ಇಲ್ಲೇ ಮನೆ ಬಿಡಿಸ್ಕೊಡ್ತೀವಿ, ಒಂದು ತಿಂಗಳು ವಾಸ ಮಾಡಲಿ ಅವರು. ಇಲ್ಲ ಕಮಿಷನ್ಗೆ ಹೇಳಿದ್ವಿ, ಕಮಿಷನ್ಗೆ ಹಲವು ಬಾರಿ ಲೆಟ್ರ್ ಕೊಟ್ಟಿದ್ವಿ, 3 ವರ್ಷ ಲೆಟ್ರ್ ಕೊಟ್ಟಿದ್ವಿ, ರೆಸ್ಪಾನ್ಸ್ ಇಲ್ಲ. ಅಧ್ಯಕ್ಷ ಲೆಟ್ರ್ ಕೊಟ್ಟಿದ್ವಿ, ರೆಸ್ಪಾನ್ಸ್ ಇಲ್ಲ. DC ಅವರಿಗೆ ಕೊಟ್ಟರು ರೆಸ್ಪಾನ್ಸ್ ಇಲ್ಲ. ಇವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ. ಇದು ಸುಮಾರು ಹೆಚ್ಚು ಕಮ್ಮಿ 6 ತಿಂಗಳು 7 ತಿಂಗಳಿಂದ ನಾನು ಲೆಟ್ರ್ ಕೊಟ್ಟಿದ್ದೀನಿ. ಅದು ಮತ್ತು ಮುನ್ಸಿಪಾಲ್ಟಿಯಿಂದ ಒಂದು ಟ್ಯಾಂಕ್ ಕಟ್ಟಿದ್ದಾರೆ. ಟ್ಯಾಂಕ್ ಕಟ್ಟಿ ಆ ಟ್ಯಾಂಕು ಎಲ್ಲ ಫುಲ್ಲಾಗಿ ಅದು ಎಲ್ಲ ಓಪನ್ ಆಗಿ ಕೆರೆಗೆ ನೀರು ಹೋಯ್ತಾ ಇದೆ. ಅದು ಇದ್ರದ್ದು ಬಾತ್ರೂಮ್ದು ಪಿಟ್ಟು ಟ್ಯಾಂಕ್ ಅಂತ ಮಾಡಿದರು. ಮುನ್ಸಿಪಾಲ್ಟಿಯಿಂದ ಯೂಸ್ ಹಿಡಿದು ಟ್ಯಾಂಕ್ ಮಾಡಿದರು. ಮುನ್ಸಿಪಾಲ್ಟಿಯಿಂದ ಅನುದಾನ ತಂದು ದುಡ್ಡು ತಂದು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅದನ್ನು ಮಾಡಿ ಇವತ್ತು ಟ್ಯಾಂಕು ನೀರು ತುಂಬಿ ನೀರೆಲ್ಲ ಡ್ರೈನೇಜ್ ಕೆರೆಗೆ ಹೋಯ್ತಾ ಇದೆ. ಮತ್ತು ಮೋಟ್ರ್ ಫಿಟ್ ಮಾಡಿ ಲಿಫ್ಟ್ ಮಾಡ್ತೀನಿ ಅಂತ ಮೋಟ್ರ್ ತಂದರು. ಆ ಮೋಟ್ರನ್ನ ಕದ್ಬಿಸಿ ಮಾರ್ಕೊಂಡಿದ್ದಾರೆ. ಇದಕ್ಕೆ ಮುನ್ಸಿಪಾಲ್ಟಿಯವರೇ ಹೊಣೆ. ಈ ಕಮಿಷನರ್ ಆಗಲಿ ಯಾರೇ ಆಗಲಿ ಅಧ್ಯಕ್ಷ ಇದಕ್ಕೆ ಕೆರೆ ಅಂತ ಇಲ್ಲ. ದಯಮಾಡಿ ಈ ಮುಂದಿನ ದಿನಗಳ ಅಧಿಕಾರಿಗಳು ಬಂದು ಇದನ್ನೆಲ್ಲ ಒಂದು ಕ್ಲಿಯರ್ ಮಾಡಿಸ್ಕೊಟ್ರೆ ನಮಗೆ ಇದು ಮಾಡಿಕೊಟ್ರೆ ನಾವು ಇದು ಮಾಡಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾಯಿದ್ವಿ. ಇದು ಡ್ರೈನಿಂದು ಎಲ್ಲ ನೀರು ಬಿಟ್ಕೊಂಡು ಇಲ್ಲೇ ಮಾಡಿದಾರಲ್ಲ, ಅದು ನೀರೆಲ್ಲ ಕೆರೆಗೆ ಹೋಗ್ತಾ ಇದೆ. ಕೆರೆ ನೀರು ಸ್ಮೆಲ್ಲು ಮತ್ತು ಇಲ್ಲೂ ಸ್ಮೆಲ್ಲು, ಅಕ್ಕಪಕ್ಕನೂ ಇರೋಕ್ಕಾಗೋದಿಲ್ಲ. ಕೆರೆಗೆ ಎಲ್ಲಿಂದ ನೀರು ಬರುತ್ತೆ? ಫುಡ್ ಫ್ಯಾಕ್ಟ್ರಿಯಿಂದ ನೀರು ಬರುತ್ತೆ, ಅದು ಕೆಮಿಕಲ್ ನೀರು. ಆ ನೀರು ಎಲ್ಲ ಈ ನೀರು ಎಲ್ಲ ಸೇರ್ಕೊಂಡು ಇಲ್ಲಿ ಮನೆ ಹತ್ರ ಇರೋಕ್ಕಾಗಲ್ಲ. ತುಂಬ ಸ್ಮೆಲ್ಲು, ಒಡ್ಡಾಡೋಕ್ಕೂ ಆಗಲ್ಲ. ಯೂಶಲಿ ಬ್ಲ್ಯಾಕ್ ಆಗಿದೆಯಾ? ಹಾಂ, ಬ್ಲ್ಯಾಕ್ ಆಗಿ ವರ್ಷ ಹತ್ತತ್ರ ಬಂತೇನೋ. ಅದು ಯಾರು ಸರಿಗೆ ಗಮನ ಕೊಟ್ಟು ರೆಡಿ ಮಾಡಿಸ್ತಾ ಇಲ್ಲ. ಮತ್ತೆ ಇಲ್ಲಿ ಹೆಂಗೆ ಓಡಾಡ್ತಾರೆ ಡೈಲಿ? ಹೆಂಗಿದೆ? ಓಡಾಡೋಕ್ಕೂ ಹಿಂಸೆನೇ, ಮನೇಲಿ ಇರೋಕ್ಕೂ ಹಿಂಸೆ. ಎನಿ ಟೈಮ್ ಬಾಗ್ಲಕೊಂಡು ಇರಬೇಕು, ಸ್ಮೆಲ್ ತಡಿನಾರ್ದೆ. ಸರ್ ಇದು ಕೆರೆ ಫುಲ್ಲು ಎಷ್ಟು ವರ್ಷ ಆಯಿತು ಅಂತ ಗೊತ್ತಿಲ್ಲ, ಫುಲ್ ಗಲೀಜು, ಎಲ್ಲ ಕಡೆ ಗಲೀಜನ್ನು ತೊಗೊಂಬಂದು ಇಲ್ಲೇ ಬಿಡ್ತಿದ್ದಾರೆ. ನಾವು MLAಗೆ DC ಗೆ ಎಲ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಯಾರೂ ಅಷ್ಟೊಂದು ಸೀರಿಯಸ್ ಆಗಿ ಇಲ್ಲೇ ಆ್ಯಕ್ಷನ್ ತೊಗೊಂಡಿಲ್ಲ. ಹಾಗಾಗಿ ಇವಾಗ ನಾವು ಅವ್ರಿಗೆ ಬಂದು ಇಲ್ಲಿ ಏನಾಗಿದೆ ಅಂತ ಅವರೇ ಬಂದು ನೋಡಲಿ, ಬೇಕಾದ್ರೆ ನಾವೇ ಮನೆಗಳನ್ನ ಅವ್ರಿಗೆ 2-3 ದಿನ ಇಲ್ಲೇ ಇರೋದಕ್ಕೇ ಬಿಟ್ಕೊಡ್ತೀವಿ. ನಗರಸಭೆಯವ್ರಿಗೆ ಎಲ್ರಿಗೂ ಹೇಳಿದ್ದೀವಿ ಸರ್, ಯಾರೂ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ಇಲ್ಲಿದ್ದು ಏನಿದೆ ಅದನ್ನೆಲ್ಲ ಫುಲ್ಲು ಕ್ಲಿಯರ್ ಮಾಡಿ ಇಲ್ಲಿ ವಾಸ ಮಾಡೋರಿಗೆ ಇಲ್ಲಿ ಪರಿಸ್ಥಿತಿ ನೋಡಿ ಅವ್ರು ಯಾವ ಥರ ಇರ್ತಾರೆ ಏನು ಅಂತ ಅವರೇ ಬಂದು ನೋಡಿಬಿಟ್ಟು ಮುಂದಿನ ಕಾರ್ಯಕ್ರಮ ಏನಿದೆ ಅದನ್ನು ಬಗೆಹರಿಸ್ಕೊಡ್ಬೇಕು ಸರ್. ಇದು ಆ ಕಡೆ ಫುಲ್ಲು ಮೈನ್ ರೋಡಿಂದು ಮತ್ತು ಆರ್ಯ ಮೆನ್ಷನ್ದು ಎಲ್ಲ ಕಡೆ ಗಲೀಜನ್ನು ತೊಗೊಬಂದು ಇಲ್ಲಿಗೆ ಇದೇ ಕೆರೆಗೆ ಬಿಡ್ತಾ ಇರೋದು. ಇದು ಫುಡ್ ಫ್ಯಾಕ್ಟ್ರಿ KMFದು ಇದ್ದು ಹಸುಗಳಿಗೆ ಫೀಡ್ ಫ್ಯಾಕ್ಟ್ರಿ ಅಂತ ಹೇಳ್ತಾರಲ್ಲ, ಅದ್ರದ್ದು ಫ್ಯಾಕ್ಟ್ರಿ ಇದು. ಅಲ್ಲಿದು ಎಲ್ಲ ಫುಲ್ಲು ಎಷ್ಟು ಗಲೀಜು ನೀರಿದೆ ಅಷ್ಟು ಎಲ್ಲನೂ ತೊಗೊಂಬಂದು ಇಲ್ಲೇ ಬಿಡ್ತಾ ಇದ್ದಾರೆ. ಅದನ್ನೆಲ್ಲ ಫುಲ್ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು UGDದು ಫುಲ್ ಎಲ್ಲನೂ ಇಲ್ಲಿಗೆ ಬಿಟ್ಟಿದ್ದಾರೆ ಸರ್. ಯಾವುದೂ ಹೊರಗಡೆಗೆ ಅಂತ ಹೇಳ್ಬಿಟ್ಟು UGD ಲೈನ್ಗಳು ಯಾವುದೂ ಬಿಟ್ಕೊಟ್ಟಿಲ್ಲ, ಏನೂ ಒಂದೂ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಎಲ್ಲನೂ ಇದೇ ಕೆರೆಗೆ ಬಿಡ್ತಾ ಇದ್ದಾರೆ. ಅದೇ ಸಮಸ್ಯೆ ಆಗ್ತಿರೋದು ಸರ್. ಇಲ್ಲಿ ವೆದರ್ಗೆ ಎಲ್ಲರಿಗೂ ಸ್ವಲ್ಪ ಹುಷಾರಿಲ್ದಲ್ಲೇ ಇರೋ ಥರ ಆಗೋದು, ಆ ಥರ ಎಲ್ಲ ಇದೆ. ಹಂಗಾಗಿ ಅದನ್ನೆಲ್ಲ ಬಗೆಹರಿಸ್ಕೊಡ್ಬೇಕು ಅಂತಲೇ ಹೇಳ್ಬಿಟ್ಟೇ ನಾವು ಎಲ್ಲರ ಹತ್ರನೂ ಕೇಳ್ಕೊತಾ ಇರೋದು. ಮಕ್ಕಳು ಮರಿ ಎಲ್ಲ ಓಡಾಡ್ತಾರೆ, ಸಖತ್ತು ಸ್ಮೆಲ್ಲು, ಕಾಯಿಲೆನೇ ಬರ್ತಾಯಿದೆ. ವಾಂತಿ ಬೇದಿ ತಡ್ಕೊಳಕ್ಕೆ ತಲೆನೋವು, ಇಲ್ಲಿ ಇರೋಕ್ಕೆ ಆಯ್ತಿಲ್ಲ, ಅಷ್ಟು ಸ್ಮೆಲ್ ಬರ್ತಾಯಿದೆ. ಫಸ್ಟ್ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿ. ಕೆರೆ ಅಂತೂ ದನ ಕರ ಸತ್ತರೆ ತಂದು ಅಲ್ಲಿಗೆ ಹಾಕ್ತಾರೆ, ಕಸನೂ ಹಾಕ್ತಾರೆ, ನೋಡೋಕ್ಕಾಗಲ್ಲ ಅಷ್ಟು ಸ್ಮೆಲ್ಲು. ಬಂದು ಸರಿ ಮಾಡ್ಕೊಡಕ್ಕೆ ಹೇಳಿ. ತೊಂದರೆ ಇದೆ. ಇರೋಕೆ ಆಯ್ತಿಲ್ಲ ನಮಗೆ, ಅಷ್ಟು ಸ್ಮೆಲ್ ಬಂದಿತ್ತೆ, ಕಾಯಿಲೆ ಬರ್ತೈತೆ, ಇದು ಇರೋಕ್ಕೆ ಆಯ್ತಿಲ್ಲ. ಇದು ಬಂದು ಸರಿ ಮಾಡ್ಕೊಡಕ್ಕೆ ಹೇಳಿ. ನಮಗಂತೂ ಮೂಗು ಮುಚ್ಕೊಂಡು ಓಡಾಡಬೇಕು, ಮಕ್ಕಳು ಮರಿ ಎಲ್ಲವ. ಹಿಂಗೆ ಎಷ್ಟು ದಿವಸ ಅಂತ ಓಡಾಡೋದು? 1 ದಿವಸದ 2 ದಿವಸದ? ಈಗ ನಾವು ಸರ್ಕಾರದ ಪರವಾಗಿ ನಾವು ಕೇಳ್ಕೊಳ್ಳೋದು ಏನು ಅಂತ ಅಂದರೆ, ಅಧಿಕಾರಿಗಳ ಬಗ್ಗೆ ಇಲ್ಲಿ ಗಾಂಧಿನಗರ ಅಂತ ಗ್ರಾಮ ಇದೆ, 34ನೇ ವಾರ್ಡು. ಇಲ್ಲಿ ವಯಸ್ಸಾದರೆ ಜಾಸ್ತಿ ಇದ್ದಾರೆ. ಅದರಿಂದ ಇಲ್ಲಿ ವಾಸ ಮಾಡೋಕ್ಕೆ ಆಗ್ತಾಯಿಲ್ಲ. ಭಾರಿ ಸ್ಮೆಲ್ ಬರ್ತಾಯಿದೆ. UGDದೆಲ್ಲ ನೀರು ಬರ್ತದೆ, ಇನ್ನು ಆರ್ಯ ಮೆನ್ಷನಿಂದ ಬರ್ತದೆ, ಇನ್ನು KMF ಫ್ಯಾಕ್ಟ್ರಿಯಿಂದ ನೀರು ಬರ್ತದೆ. ಎಲ್ಲ ಭಾರಿ ಗಲೀಜು. ಮಕ್ಕಳು ಮರಿ ಹೆಂಗಸರು ಯಾರು ತಿರುಗಾಡೋಕ್ಕಾಗಲ್ಲ, ಮೂಗು ಮುಚ್ಕೊಂಡು ತಿರುಗಾಡಬೇಕು. ಅದರಿಂದವ ನೀವು ಬಂದು ಇಲ್ಲಿ ಸ್ಥಳ ಮಾಜೂರು ಮಾಡಿ ನೋಡಿ. ಸುಮಾರು ಜನ ಕೊಟ್ಟಿದ್ದೀವಿ ಅಧಿಕಾರಿಗಳು, ಇವ್ರಿಗೆ DC ಗೂ ಕೊಟ್ಟಿದ್ದೀವಿ, ನಗರಸಭಾ ಅಧ್ಯಕ್ಷರಿಗೂ ಕೊಟ್ಟಿದ್ದೀವಿ, ಕಮಿಷನರಿಗೂ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ. ಕೊಟ್ಟರು ಅವ್ರು ಏನು ಇಲ್ಲಿ ಇದು ತಗೊಂತಿಲ್ಲ. ಆದ್ದರಿಂದ ಅವ್ರು ಬಂದು ಇಲ್ಲೇ ನಾವೊಂದು ಮನೆ ಬಿಟ್ಟು ಕೊಡ್ತೀವಿ. ಇಲ್ದಿದ್ರೆ ಒಂದು ತಿಂಗಳು ಇರಲಿ ಅವರು ಅಧಿಕಾರಿಗಳು. ಅದನ್ನು ವಾತಾವರಣ ನೋಡ್ಕೊಂಡು ನಮಗೆ ನ್ಯಾಯ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಇಲ್ಲಿ ಮೂಗು ಮುಚ್ಕೊಂಡು ಹೆಂಡತಿ ಮಕ್ಕಳೆಲ್ಲ ಈ ಕೆರೆ ಏರಿ ಮೇಲೆ ತಿರುಗಾಡೋಕ್ಕೂ ಆಗಲ್ಲ, ಮನೆ ಒಳಗೂ ಇರೋಕ್ಕಾಗಲ್ಲ. ಈ ಪರಿಸ್ಥಿತಿ ಇದೆ. ಎಲ್ಲ ಕಾಯಿಲೆ
ಈಗ ಗಿಡ ಗೆಂಡ ಎಲ್ಲ ಇದೆ, ಏನು ಹುಳ ಹಪ್ಟೆ ಎಲ್ಲ ಭಾರಿ ತೊಂದರೆ ಇದೆ. ಇಲ್ಲೆಲ್ಲ ಬರೀ ಹುಳ ಹಪ್ಟನೆ, ವಯಸ್ಸಾದವರು ಕೋಲು ಹುರ್ಕೊಂಡು ತಿರುಗ್ತಾ ಇದ್ದೀವಿ ನಾವು. ಅದರಿಂದ ನೀವು ನಮ್ಮ ಗ್ರಾಮದ ಬಗ್ಗೆ, ವಯಸ್ಸಾದವರು ಮಕ್ಕಳ ಬಗ್ಗೆ, ಅವ್ರ ಬಗ್ಗೆ ನೀವು ಇದು ಮಾಡಿಬಿಟ್ಟು ನಮಗೆ ನ್ಯಾಯ ಕೊಡಬೇಕು. ಸರ್, ಇದು 34ನೇ ವಾರ್ಡು ಗಾಂಧಿನಗರ. ಇಲ್ಲಿ ಕೆರೆ ಇದೆ. ಕೆರೆಗೆ ಇಜಡಿ ನೀರು ಬರ್ತಾಯಿದೆ ಮತ್ತು KMF ಫ್ಯಾಕ್ಟ್ರಿದು ಬರ್ತಾಯಿದೆ. ಅದಾದಮೇಲೆ ಇನ್ನು ಫ್ಯಾಕ್ಟ್ರಿದು ಧೂಳು ಬರುತ್ತೆ ಜಾಸ್ತಿ. ಮತ್ತು ಆಮೇಲೆ ಇಜಡಿ ನೀರು ಬರೋದ್ರಿಂದ ಸ್ಮೆಲ್ ಜಾಸ್ತಿ ಆಗಿದೆ. ಮಕ್ಕಳಿಗೆ ಡೈಲಿ 2 ದಿನಕ್ಕೆ 3 ದಿನಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಅದು ಸಮಸ್ಯೆ ಆಗಿದೆ. ಮತ್ತು ಯಾಕೆಂದರೆ ವಯಸ್ಸಾದ ಜಾಸ್ತಿ ಇದ್ದಾರೆ, ಎಲ್ಲರಿಗೂ ನಾವು ಹಾಸ್ಪಿಟ್ಲ್ ಇದು ಮಾಡ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಓಡಾಡೋಕ್ಕೆ ಸಮಸ್ಯೆ, ಅಂದರೆ ಸ್ಮೆಲ್ ಜಾಸ್ತಿ ಆಗಿರೋದ್ರಿಂದ ಮಕ್ಕಳು ಯಾರು ಓಡಾಡ್ದಂಗೆ ಆಗಿದೆ. ಆಮೇಲೆ ಇನ್ನು ಇದು ಕಸದ್ದು ಎಲ್ಲ ಇಲ್ಲೇ ಬೀಳ್ತಾಯಿದೆ. ಮತ್ತು ಆ ಕಡೆ ಈ ಕಡೆ ಸೈಡ್ ಕ್ಲೀನ್ ಮಾಡಿಲ್ಲ, ಮತ್ತು ಲೈಟಿಂಗ್ ವ್ಯವಸ್ಥೆ ಇಲ್ಲ. ಒಂದು ಸ್ವಲ್ಪ ರೋಡಿಂದು ಸಮಸ್ಯೆ ಇದೆ. ಆಮೇಲೆ ನಗರಸಭೆಗೆ ಮತ್ತು DC ಅಧಿಕಾರಿಗಳಿಗೆ ಎಲ್ಲರಿಗೂ ಒಂದು ಟೈಮ್ ತಿಳಿಸಿದೆ, ಆದರೂ ಯಾರೂ ಕ್ರಮ ಕೈಗೊಂಡಿಲ್ಲ. ಆಮೇಲೆ ಪ್ಲಸ್ ಆದಮೇಲೆ ಇಲ್ಲಿ ಮೇಯ್ನು ಅಂತೇಳಿದರೆ ಸ್ಮೆಲ್ ಜಾಸ್ತಿ. 10 ನಿಮಿಷ ನಿಂತ್ಕೊಂಡ್ರೆ ಸಾಕು ತಲೆ ತಿರುಗಿ ಬಿದ್ದೋಗೋ ಸ್ಟೇಜಲ್ಲಿದೆ. ಇದನ್ನು ಬಗೆಹರಿಸ್ಬೇಕು. ಅಕಸ್ಮಾತ್ ಅಧಿಕಾರಿಗಳು ಯಾರೇ ಆಗಲಿ 1 ವಾರ ಇಲ್ಲಿ ಬಂದು ನಮ್ಮ ಮನೆನೇ ಆಗಲಿ ಬಿಟ್ಕೊಡ್ತೀವಿ. 1 ವಾರ ಬಂದು ಅವ್ರು ವಾಸ ಮಾಡಿಬಿಟ್ಟು ಅವರು ಫ್ಯಾಮಿಲಿ ಫುಲ್ ಬರಲಿ. ಅವರು ಒಬ್ಬರೇ ಅಲ್ಲ, ಅವ್ರ ಫ್ಯಾಮಿಲಿ ಫುಲ್ ಬಂದು 1 ವಾರ ಇಲ್ಲಿ ವಾಸ ಮಾಡೋಗಲಿ. ಆಮೇಲೆ ಅವರಿಗೆ ನಮ್ಮ ಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ಅದನ್ನು ನಾವು 1 ವಾರ ಬಂದು ಇಲ್ಲಿದ್ದು ನೋಡಿಬಿಟ್ಟು ಆಮೇಲೆ ಅವರು ಮುಂದಿನ ಕ್ರಮ ಅವರೇ ಕೈಗೊಳ್ಳಿ. ನಾವು ಹೇಳೋದಿಲ್ಲ, ಅವರೇ ಬಂದು ಇಲ್ಲಿ ಒಂದು ವಾರ ಇದ್ದು ಹೋಗ್ತಾರಲ್ಲ, ಅವರಿಗೆ ಅದ್ರ ಅನುಭವ ಆಗುತ್ತೆ. ಆಮೇಲೆ ಅವರೇ ಕ್ರಮ ಕೈಗೊಳ್ಳಬೇಕು. ನಾವು ಸುಮ್ಮನೆ ಈಗ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅವ್ರು ತಗೊಂತಿಲ್ಲ ಅಂದ್ರೆ ಅವರು ಅಧಿಕಾರಿಗಳು ಬಂದೇ ಇಲ್ಲಿದ್ದರೆ ಬಗೆಹರಿಯುತ್ತೆ ಸಮಸ್ಯೆ ಅಂತೇಳಿ ನಾನು ಕೇಳ್ಕೊತೀನಿ. ಲಂಚ ಪಡೆಯುವಾಗ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ನಗರದಲ್ಲಿ ನಡೆದಿದೆ. ಕಾರ್ಮಿಕ ಇಲಾಖೆಯಲ್ಲಿ ಹಿರಿಯ ಕಾರ್ಮಿಕ ನಿರೀಕ್ಷಕರಾಗಿರುವ ಪರಶುರಾಮ್ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿ. ಹೋಟೆಲ್ ಮಾಲೀಕರಾಗಿರುವ ಅರುಣ್ ಎಂಬುವರಿಂದ 10,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಬುಧವಾರ ಕಾರ್ಮಿಕ ಇಲಾಖೆಯಲ್ಲಿ 10,000 ಲಂಚ ಪಡೆಯುವಾಗ ಏಕಾಏಕಿ ದಾಳಿ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಯನ್ನ ಬಲೆಗೆ ಬೀಳಿಸಿದ್ದಾರೆ. ಲೋಕಾಯುಕ್ತ SP ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು, ಶಿಲ್ಪಾ ಹಾಗೂ ಸಿಬ್ಬಂದಿ ನೇತೃತ್ವದಲ್ಲಿ ದಾಳಿ ನಡೆಸಿ ಹಣದ ಸಮೇತ ಅಧಿಕಾರಿಯನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಡಿಸೆಂಬರ್ 4ರಂದು ಚುನಾವಣೆ ನಡೆಯಲಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ KM ಶ್ರೀನಿವಾಸ್ ಅವರು ಇಂದು ನಾಮಪತ್ರ ಸಲ್ಲಿಸಿದರು. ಈ ಬಗ್ಗೆ ಮಾತನಾಡಿದ ಅವರು, ಖಜಾಂಚಿ ಸ್ಥಾನಕ್ಕೆ ಮಧು ಹಾಗೂ ರಾಜ್ಯ ಪರಿಷತ್ ಸ್ಥಾನಕ್ಕೆ ರಾಜು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ನಮ್ಮ ಸ್ವಾಭಿಮಾನಿ ತಂಡವನ್ನು ಎಲ್ಲಾ ನಿರ್ದೇಶಕರು ಆಯ್ಕೆ ಮಾಡಿ ಸಂಘಟನೆಗೆ ಶಕ್ತಿ ತುಂಬುವಂತಹ ಕಾರ್ಯವನ್ನ ಮಾಡಬೇಕೆಂದ ಅವರು, ಎಲ್ಲ ಸರ್ಕಾರಿ ನೌಕರರು ಈ ಚುನಾವಣೆ ಕಾರ್ಯದಲ್ಲಿ ಪಾಲ್ಗೊಂಡು ನಮಗೆಲ್ಲ ಸಹಕರಿಸಬೇಕೆಂದು ಮನವಿ ಮಾಡಿದರು. ಈಗ ನಡೆಯುವ ಡಿಸೆಂಬರ್ 4ನೇ ತಾರೀಕು ನಡೆಯುವ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಆತ್ಮೀಯರು ಸ್ನೇಹಿತರು ಆಗಿರುವಂಥ ಮಧು KGAD ಅವರು ಖಜಾಂಚಿ ಸ್ಥಾನಕ್ಕೆ ಹಾಗೂ ರಾಜು T ಅವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಈ ದಿನ ಈ ಒಂದು ತಂಡವನ್ನು ಎಲ್ಲ ನಿರ್ದೇಶಕರು ಸ್ವಾಭಿಮಾನದ ತಂಡ ಅಂತ ಏನು ನಾವು ಹೇಳ್ಕೊಂಡಿದ್ದೀವಿ, ಈ ತಂಡವನ್ನು ಆಯ್ಕೆ ಮಾಡಿ ಈ ಒಂದು ಸಂಘವನ್ನು ಸಂಘಟನೆ ಮಾಡೋಕ್ಕೆ ಶಕ್ತಿ ತುಂಬಬೇಕು ಅಂತ ಎಲ್ಲ ನಮ್ಮ ಆತ್ಮೀಯ ನಿರ್ದೇಶಕರಿಗೆ ಮನವಿ ಮಾಡ್ತೇನೆ. ಜೊತೆಯಲ್ಲಿ ಎಲ್ಲ ನಮ್ಮ ಇಲಾಖೆ ನೌಕರರು, ಸರ್ಕಾರಿ ನೌಕರರು ತಮ್ಮ ತಮ್ಮ ನಿರ್ದೇಶಕರಿಗೆ ನಮ್ಮ ತಂಡಕ್ಕೆ ಮತ ನೀಡುವಂತೆ ತಮ್ಮ ನಿರ್ದೇಶಕರಿಗೆ ಒಂದು ತಿಳಿ ಹೇಳಿ ಮನವೊಲಿಸಬೇಕಂತ ವಿನಂತಿಸ್ತೀನಿ. ಯಾಕೆಂದರೆ ಎಲ್ಲ ನಮ್ಮ ನಿರ್ದೇಶಕರು ತುಂಬ ಒತ್ತಡದಲ್ಲಿದ್ದಾರೆ ಮತ್ತು ಹಾಗೂ ಆಮಿಷಗಳಿಗೆ ಬಲಿಯಾಗದ ರೀತಿಯಲ್ಲಿ ಅವರಿಗೆ ತಿಳಿ ಹೇಳಿ ಎಲ್ಲ ನಿರ್ದೇಶಕರು ನಮ್ಮ ತಂಡಕ್ಕೆ ಮತ ಹಾಕುವಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮತವನ್ನು ನೀಡಿ ಅತ್ಯುತ್ತಮವಾದ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೀನಿ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ CS ಶಿವಸ್ವಾಮಿ, CK ರಘು, ಲೋಹಿತ್, ನಾಗೇಶ್ವರ ರಾವ್ ಸೇರಿದಂತೆ ಸುಮಾರು 12 ಮಂದಿ ನಿರ್ದೇಶಕರು ಹಾಜರಿದ್ದರು. ಅರ್ಕಲ್ಗೂಡು ಸಮೀಪದ ದಡದಹಳ್ಳಿ ಗ್ರಾಮದಲ್ಲಿ ವೃದ್ಧನೋರ್ವನನ್ನ ರಸ್ತೆಯಲ್ಲಿಯೇ ಮಚ್ಚಿನಿಂದ ಕೊಚ್ಚಿ ಅಮಾನುಷವಾಗಿ ಕೊಲೆ ಮಾಡಿರುವ ಘಟನೆ ಮಂಗಳವಾರ ನಡೆದಿದೆ. ಗ್ರಾಮದ ನಿರ್ವಾಣಪ್ಪ ಕೊಲೆಯಾದ ವೃದ್ಧ. ಇದೇ ಗ್ರಾಮದ ಮೂರ್ತಿ ಅಲಿಯಾಸ್ ಗುಂಡಾ ಬಿನ್ ಲಕ್ಕಪ್ಪ ಎಂಬಾತನೇ ವೃದ್ಧನನ್ನ ಕೊಚ್ಚಿ ಕೊಲೆ ಮಾಡಿರುವಾತ. ಮೃತ ನಿರ್ವಾಣಪ್ಪ ದಡದಹಳ್ಳಿ ಗ್ರಾಮದ ಲಕ್ಕಪ್ಪ ಎಂಬುವರ ಕೊಲೆ ಕೇಸ್ನಲ್ಲಿ 7 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆಯಾಗಿ ತಾಲೂಕಿನ ಮಲ್ಲಿಪಟ್ಟಣದಲ್ಲಿ ವಾಸವಿದ್ದು, ಮಂಗಳವಾರ ದಡದಹಳ್ಳಿ ಗ್ರಾಮಕ್ಕೆ ಬಂದು ಅವರ ತಂದೆ ದಾಖಲಾತಿಗಾಗಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಬರುತ್ತಿರುವ ವೇಳೆ ಮೂರ್ತಿ ಅಲಿಯಾಸ್ ಗುಂಡಾ ಏಕಾಏಕಿ ರಸ್ತೆಯಲ್ಲಿಯೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಇದನ್ನು ಗಮನಿಸಿದ ಸ್ಥಳೀಯರು ರಕ್ಷಣೆಗೆ ಬಂದಿಲ್ಲ. ಈತನ ತಂದೆ ಲಕ್ಕಪ್ಪನನ್ನ ಕೊಲೆ ಮಾಡಿರುವ ದ್ವೇಷಕ್ಕಾಗಿ ನಿರ್ವಾಣಪ್ಪನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಪ್ರತೀಕಾರ ತೀರಿಸಿಕೊಂಡಿದ್ದಾನೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಸೇರಿದಂತೆ ಇತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ವೃದ್ಧನ ಮಗ ಕುಮಾರ್ ದೂರು ನೀಡಿದ್ದು, ಆರೋಪಿಯನ್ನು ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.
ನಗರದ ಮಹಾವೀರ ವೃತ್ತದ ಬಳಿ ಮೈಸೂರಿನ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರ 109ನೇ ಜನ್ಮದಿನಾಚರಣೆ ಹಾಗೂ ಸ್ಮರಣೆ ಅಂಗವಾಗಿ ಪರಮಪೂಜ್ಯ ಸುತ್ತೂರು ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸೇರಿದಂತೆ ವಿವಿಧ ಮಠದ ಸ್ವಾಮೀಜಿಗಳು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದಾಸೋಹಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ, ಸದಾಚಾರ, ಧರ್ಮನಿಷ್ಠೆ ಮತ್ತು ಸಕಾರಾತ್ಮಕ ಶಕ್ತಿ ಹೊಂದಿರುವ ಶ್ರೀಮಠವು ನಾಡಿನ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿದ್ದು, ಮಠವು ಸಾಮಾಜಿಕ ಪ್ರಗತಿಯಲ್ಲಿ ಮಹತ್ವದ ಕೊಡುಗೆ ನೀಡಿದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಬೇಕು. ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರು ಸಮಾಜದಲ್ಲಿ ಶಾಂತಿ ನೆಲೆಸಲಿ, ಅಭಿವೃದ್ಧಿಯಾಗಲಿ ಎಂದು ಶಿಕ್ಷಣ ಸಂಸ್ಥೆ ಸ್ಥಾಪಿಸಿದರು. ಕಾಯಕ ಎನ್ನುವ ಸಾಮಾಜಿಕ ಸೇವೆ ಆರಂಭಿಸಿದರು. ಸುತ್ತೂರು ಮಠದಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ಸೇವೆಯನ್ನು ಎಲ್ಲಾ ಜನಾಂಗದವರಿಗೂ ನೀಡಿದ್ದಾರೆ. ನಮ್ಮ ಧರ್ಮದ ಏಕತೆ ಮತ್ತು ಸಮಗ್ರತೆ ಮತ್ತು ಸನಾತನ ಧರ್ಮದ ಪರಂಪರೆಯನ್ನು ಶ್ರೀಮಂತಗೊಳಿಸುವಲ್ಲಿ ಸಾಧುಗಳು ಮತ್ತು ಸಂತರು ಅವರ ಕೊಡುಗೆ ನೀಡಿದ್ದಾರೆ. ಶ್ರೀಗಳು ಚಿಂತನಶೀಲ ಮತ್ತು ಸಂವೇದನಾಶೀಲರು ಮತ್ತು ಧರ್ಮ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಪೋಷಕರಾಗಿದ್ದರು. ಸಮಾಜದ ಅಸಮಾನತೆ, ಬಡತನ ಮತ್ತು ಅನಕ್ಷರತೆಯ ಸಮಸ್ಯೆ ಹೋಗಲಾಡಿಸಲು ಅನೇಕ ಸಕಾರಾತ್ಮಕ ಕ್ರಮ ತೆಗೆದುಕೊಂಡಿದ್ರು ಎಂದು ಹೇಳಿದರು. ಹಾಸನ ಜಿಲ್ಲೆ ಅನೇಕ ಕಾರಣಗಳಿಂದ ಕರ್ನಾಟಕದಲ್ಲೇ ಅತ್ಯಂತ ಮಹತ್ವವಾದ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಐತಿಹಾಸಿಕವಾದಂಥ ಅನೇಕ ಪ್ರಸಿದ್ಧ ಕ್ಷೇತ್ರಗಳಿವೆ. ಮಲೆನಾಡು ಪ್ರದೇಶ, ಹೀಗೆ ಹಲವಾರು ಕಾರಣಗಳಿಂದಾಗಿ ಹಾಸನಕ್ಕೆ ಅದರದೇ ಆದಂಥ ವಿಶೇಷವಾದ ಸ್ಥಾನಮಾನ ಇದೆ. ಇಂತಹ ಒಂದು ಕೇಂದ್ರದ ಸ್ಥಳದಲ್ಲಿ ಪೂಜ್ಯ ರಾಜೇಂದ್ರ ಶ್ರೀಗಳ ಒಂದು ಜಯಂತಿ ನೆರವೇರ್ತಾ ಇರ್ತಕ್ಕಂತಹದ್ದು ಅರ್ಥಪೂರ್ಣವಾದಂತಹದ್ದು. ಇಲ್ಲೆಲ್ಲರೂ ಹೇಳಿದಾಗೆ ಪೂಜ್ಯ ರಾಜೇಂದ್ರ ಶ್ರೀಗಳು ಹಾಗೂ ಶಿವಕುಮಾರ ಮಹಾಸ್ವಾಮಿಗಳು ಈ ಸಮಾಜದ ಎರಡು ಕಣ್ಣುಗಳಾಗಿ ಸೇವೆಯನ್ನು ಸಲ್ಲಿಸಿದಂಥದ್ದು. ನಮ್ಮ ದೇಶ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಸಂಪತ್ಭರಿತವಾದಂಥದ್ದು. ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವನ್ನು ಇರತಕ್ಕಂಥದ್ದು. ಈ ಜಗತ್ತಿಗೆ ತತ್ವಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು. ಕೂಡ ಕಾರ್ಯಕ್ರಮವನ್ನು ಪರಮ ಪೂಜ್ಯರಿಂದಲೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಪೂಜ್ಯರನ್ನ ಇಲ್ಲಿ ಕರೆಸಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಮಠಗಳು ಅಂತ ಹೇಳಿದ್ರೆ ದಾಸೋಹ, ದಾಸೋಹ ಅಂತ ಹೇಳಿದ್ರೆ ಮಠ. ಅಂತಹ ಒಂದು ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ತಲುಪಬೇಕು, ಆ ಒಂದು ಪ್ರಸಾದದ ರೂಪದಲ್ಲಿ ಎಲ್ಲ ಕಡೆ ಗುರುಗಳ ಪ್ರಸಾದ ತಲುಪಬೇಕು ಅಂತ ಹೇಳಿ ಆಯಾಯ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಆ ಒಂದು ವೀರಶೈವ ಲಿಂಗಾಯತ ಮಹಾಸಭಾದ ನಮ್ಮ ಪ್ರಧಾನ ಆಗಿರ್ತಕ್ಕಂಥ ಪ್ರಶಾಂತ್ ಕಲ್ಲೂರವರ ಆಶಯ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಒಂದು ತಿಂಗಳು ಮಾಡಬೇಕು ಅಂತ ಹೇಳ್ತಕ್ಕಂಥ ಯೋಜನೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಆ ಯೋಜನೆಗೆ ಪೂಜ್ಯರ ಆಶೀರ್ವಾದ ನಿರಂತರವಾಗಿರಲಿ. ಅದೇ ರೀತಿ ಈ ದಾಸೋಹವನ್ನು ಸ್ವೀಕರಿಸಿದಂಥ ಎಲ್ಲರೂ ಕೂಡ ಪುಣ್ಯಭಾಗಿಗಳಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಈ ದಿನ ಪೂಜ್ಯರ ದರ್ಶನ ಮತ್ತು ದಾಸೋಹ ಪ್ರಸಾದ ಎರಡೂ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಸೌಭಾಗ್ಯವೇ. ಆ ಸೌಭಾಗ್ಯವನ್ನು ಈ ಸಂದರ್ಭ ಸಮಿತಿ ಸದಸ್ಯ ವಸಂತ್ ಕುಮಾರ್, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ಪರಮೇಶ್, ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್, ಸಮಾಜದ ಮುಖಂಡರಾದ ಪ್ರಸನ್ನ, ಜಿಲ್ಲಾಧ್ಯಕ್ಷ ಧರ್ಮ, ಸಂಚಾಲಕ ತೇಜಮೂರ್ತಿ, ದೇವರಾಜ್ ಸೇರಿದಂತೆ ಇತರರು ಇದ್ದರು. ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುವ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿರುವ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಕಾರ್ಯ ಅಪರೂಪವಾದದ್ದು ಎಂದು ವಿವಿಸಿ ವಾಹಿನಿಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ತಿಳಿಸಿದರು. ನಗರದ ವಾಣಿವಿಲಾಸ ಶಾಲೆಯಲ್ಲಿಂದು ಶ್ರೀಗಳಿಂದ ಆಶೀರ್ವಚನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಎಂದರೆ ಅದಕ್ಕೆ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯಂತಹ ವ್ಯಕ್ತಿಗಳ ಕೊಡುಗೆ ಕಾರಣವಾಗಿದ್ದು, ಇಂದು ಇವರ ಈ ಕಾರ್ಯ ರಾಜ್ಯದ ಮೂಲೆ ಮೂಲೆಯಲ್ಲೂ ಪಸರಿಸಿದೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುವ ಉದ್ದೇಶದಿಂದ ಇಂತಹ ಕಾರ್ಯವನ್ನ ಮಾಡುತ್ತಾ ಬಂದಿದ್ದು, ಇನ್ನು ಹೆಚ್ಚೆಚ್ಚು ಸಮಾಜಮುಖಿ ಕಾರ್ಯವನ್ನ ಮಾಡಲು ದೇವರು ಆಯಸ್ಸು ಆರೋಗ್ಯವನ್ನ ಕರುಣಿಸಲಿ ಎಂದು ಪ್ರಾರ್ಥಿಸುವುದಾಗಿ ತಿಳಿಸಿದರು. ಇಂದು ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಅತ್ಯುನ್ನತವಾದಂಥ ಹುದ್ದೆಗಳಿಗೆ ಹೋಗ್ತಕ್ಕಂತಹ ಒಂದು ಅವಕಾಶವನ್ನು ಸ್ವಾಮಿಗಳು ಬಹಳ ವರ್ಷಗಳಿಂದ ಕಲ್ಪಿಸ್ತಾ ಇದನ್ನು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಅವರ ಮಾರ್ಗದರ್ಶನವನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಜ್ಞಾನದ ಅರ್ಚನೆಯನ್ನು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಈ ವಿದ್ಯಾ ದಾನ ಮಾಡ್ತಕ್ಕಂತಹ, ಅದಕ್ಕೆ ಶಕ್ತಿ ತುಂಬತಕ್ಕಂತಹ ಪೂರಕವಾದ ವಾತಾವರಣವನ್ನು ನಿರ್ಮಿಸಿ ಅವರ ಒಂದು ಸಲಹೆ ಸೂಚನೆಗಳನ್ನು
ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ಅವರ ಒಂದು ಈ ಕಾರ್ಯ ನಮ್ಮ ಕರ್ನಾಟಕ ಮತ್ತು ಭಾರತ ಕಟ್ಟುವಲ್ಲಿ ಬಹಳ ಯಶಸ್ವಿ. ಈ ಸಂದರ್ಭದಲ್ಲಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ, ವೀರಶೈವ ಸಮಾಜದ ಮುಖಂಡ ಕಟಾಯ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಣ್ಣ ಪುಟ್ಟ ಉದ್ಯಮಿಗಳಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಜಿಎಸ್ಟಿ ಹೊರೆ ಹೆಚ್ಚಾಗುತ್ತಿದ್ದು, ಈ ಬಗ್ಗೆ ಸರ್ಕಾರ ಸೂಕ್ತ ನಿರ್ಣಯ ಕೈಗೊಳ್ಳಬೇಕು ಹಾಗೂ ಪರಿಷ್ಕರಣೆ ಮಾಡಬೇಕು ಎಂದು ಹಾಸನ ಮೆಗಾ ಫುಡ್ ಪಾರ್ಕ್ ಮುಖ್ಯಸ್ಥ ಅಶೋಕ್ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಳ್ಳಿಮೈಸೂರು ಹೋಬಳಿ ಓಡನಹಳ್ಳಿ ಗ್ರಾಮದಲ್ಲಿ ಫುಡ್ ಪಾರ್ಕ್ ಸ್ಥಾಪಿಸಿದ್ದು, ಒಂದು ಆಹಾರ ಉತ್ಪನ್ನ ತಯಾರಿಸಲು ರಾಜ್ಯ ಹಾಗೂ ಕೇಂದ್ರ ಜಿಎಸ್ಟಿ ಹೊರೆ ಹೆಚ್ಚುತ್ತಿದೆ. ಇದರಿಂದ ಉತ್ಪನ್ನದ ಬೆಲೆಯೂ ಏರಿಕೆಯಾಗಲಿದ್ದು ಮಾರಾಟಕ್ಕೆ ತೊಂದರೆಯಾಗುತ್ತಿದೆ. ಈ ನಡುವೆ ಸರಿಯಾದ ರಸ್ತೆ ಸಂಪರ್ಕ, ವಿಮಾನಯಾನದ ಕೊರತೆಯೂ ಜಿಲ್ಲೆಯಲ್ಲಿ ಎದ್ದು ಕಾಣುತ್ತಿದೆ. ಈ ಕಾರಣದಿಂದ ನಮ್ಮ ಉತ್ಪನ್ನಗಳನ್ನು ಮಾರಾಟಕ್ಕೆ ಸೂಕ್ತ ವೇದಿಕೆ ದೊರೆಯುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯುವಕರು ನಾನಾ ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಆದ್ದರಿಂದ ಪುರುಷ ಆಯೋಗ ರಚಿಸಬೇಕು ಎಂದರು. ಮೊದಲನೇ ಡಿಮ್ಯಾಂಡು ಪುರುಷ ಆಯೋಗ ಆಗಬೇಕು, ಎರಡನೇ ಡಿಮ್ಯಾಂಡು ವಿಮಾನ ನಿಲ್ದಾಣ ಆಗಬೇಕು, ಮೂರನೇ ಡಿಮ್ಯಾಂಡ್ ಬಂದು KSRTC ಬಸ್ ನಿಲ್ದಾಣ ಇರೋದು ಫ್ಲೈಓವರ್ ಆಗಬೇಕು. ನಾನು ಕಾರಣ ಕೇಳ್ಕೊಂಡು ಕುತ್ಕೊಳಕ್ಕಾಗಲ್ಲ. ನಾನು ಬರೀ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ಫುಡ್ ಪಾರ್ಕ್ನ ನಿಲ್ಲಿಸ್ತೀವಿ ಅಂತ ಅಂದರು GST ಆಫೀಸರ್ಸ್ಗಳು. ನಾನೇನು ಕಳ್ತನ ಮಾಡಿದ್ದೀನಪ್ಪ? ಕಟ್ಟಲ್ವ ಟ್ಯಾಕ್ಸು? ಒಂದು ಕಪ್ ಐಸ್ ಕ್ರೀಮ್ ಮಾರಿದ್ರೆ ನಾನು 15 ರೂಪಾಯಿ ಟ್ಯಾಕ್ಸ್ ಕೊಡ್ಬೇಕು. ನಾನು ಯಾವ್ಯಾವ ರೀತಿ ಅಂತಲೂ ಕೊಟ್ಟಿದ್ದೀನಿ. GST, ಕಾರ್ಪೊರೇಟ್ ಟ್ಯಾಕ್ಸು, ಸರ್ಚಾರ್ಜು. ನಾನು ಓಡಾಡೋಕೆ ಬೇಡವಾ ರೋಡು? ಅವಾಗ ಪ್ರೆಸ್ ಮೀಟ್ ಮಾಡೋಕೆ ಬರ್ತೀನಿ. ನಾನು ಇಲ್ಲಿ ವಿಮಾನ ನಿಲ್ದಾಣ ಹೋಗೋದು ಬೇಡವಾ? ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಬೇಕಲ್ಲ ನಾನು. ಎಲ್ಲದೂ ಮೈಸೂರು ತೊಗೊಂಡು ಖರ್ಚು ವೆಚ್ಚಗಳು ಎಷ್ಟಾಗ್ತದೆ ಕೇಳ್ತೀರಾ? ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದರೆ ನನಗೆ ಹಕ್ಕಿದೆ. ನಾನು ಅಂಡ್ರೇಸ್ನ ಕೇಳ್ತಾ ಇದ್ದೀನಿ, ನಾನು ಬೇರೆಯವ್ರು ಕೇಳ್ತಿಲ್ಲ. ನನ್ನ ತೆರಿಗೆ ನನ್ನ ಹಕ್ಕು. ಹಾಂ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಿದೆ, ಡ್ಯೂಟಿ ಒತ್ತಡ ಹೆಣ್ಮಕ್ಳಿಗೆ ಅಂತೇಳಿ. ಪ್ರೀತಿಸಿದ ಯುವತಿ ಮದುವೆಗೆ ನಿರಾಕರಿಸಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಭಗ್ನ ಪ್ರೇಮಿಯನ್ನ ಪೊಲೀಸರು ಸೆರೆ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆಲೂರು ತಾಲೂಕಿನ ಕರ್ಗೋಡು ಗ್ರಾಮದ ಮೋಹಿತ್ ಆರೋಪಿ. ಸೋಮವಾರ ಸಂಜೆ ಪಟ್ಟಣದಲ್ಲಿ ಯುವತಿ ಗಾನವಿ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಆತನನ್ನು ಮೈಸೂರು ಜಿಲ್ಲೆಯ ಭೇರಿಯಾದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಆತನ ಮೊಬೈಲ್ ಟ್ರ್ಯಾಕ್ ಆಧರಿಸಿ ಬೆನ್ನಟ್ಟಿದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಲೂರು ಇನ್ಸ್ಪೆಕ್ಟರ್ ಗಂಗಾಧರ್ ನೇತೃತ್ವದಲ್ಲಿ ಕಾನ್ಸ್ಟೇಬಲ್ಗಳಾದ ರಾಕೇಶ್, ಸೋಮಶೇಖರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಆಲೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಮಿತಿ ಅಧ್ಯಕ್ಷರಾದ ಪೃಥ್ವಿ ಜಯರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆಗಳ ಸುಗಮ ಜಾರಿಗೆ ಅಗತ್ಯ ಕ್ರಮ ಕೈಗೊಳ್ಳುವುದರ ಜೊತೆಗೆ ಪ್ರಮುಖವಾಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿನ ಪಡಿತರ ಧಾನ್ಯಗಳ ವಿತರಣೆ, ತೂಕದ ವ್ಯತ್ಯಾಸ, ಆಹಾರ ಧಾನ್ಯಗಳ ಗುಣಮಟ್ಟ ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಿದರು. ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಪ್ರತಿಯೊಂದು ಬಸ್ಸುಗಳು ಪಟ್ಟಣದ ಒಳಗೆ ಸಂಚರಿಸಬೇಕು, ಬೈಪಾಸ್ ರಸ್ತೆಯಲ್ಲಿ ಸಂಚರಿಸುತ್ತಿರುವ ಬಸ್ಗಳ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರ ನಾಗರಿಕರಿಗೂ ಸಿಗುವಂತಾಗಬೇಕು ಎಂದು ಸಭೆಗೆ ಮಾಹಿತಿ ನೀಡಿದರು. ಹೊರ ರಾಜ್ಯದ ಆಧಾರ್ ಕಾರ್ಡ್ಗಳು ಅವ್ರದ್ದೇನು ಆಧಾರ್ ಕಾರ್ಡ್ ಅವರು ಇದು ಮಾಡೋದು ಸರ್. ನಮ್ಮ ಅಡ್ರೆಸ್, ನಮ್ಮ ಕರ್ನಾಟಕದ ಏನು ಅಡ್ರೆಸ್ ಇರುತ್ತೆ ಪ್ರತಿಯೊಬ್ಬರದು ಆಧಾರ್ ಕಾರ್ಡ್ ನೋಡ್ಕೊಂಡು ಮಾಡೋದು ಸರ್. ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಸರ್, ಖಂಡಿತ ಅಸ್ಸಾಮೀಸು, ಬಿಹಾರೀಸು, ಯುಪಿಸು ತಿರುಗ್ತಾ ಇದ್ದಾರೆ, ಈಗಲೂ ತಿರುಗ್ತಾ ಇದ್ದಾರೆ. ನೀವು ದಯವಿಟ್ಟು ಕಂಡಕ್ಟರ್ಗಳಿಗೆ ಹೇಳ್ಬಿಟ್ಟು ನಮ್ಮ ರಾಜ್ಯದ ಹೋಲಾಗೋದು ಬೇಡ ಸರ್, ಆಯ್ತಾ? ರಾಜ್ಯ ಆಯ್ತಾ? ಯಾವುದೇ ಕಾರಣಕ್ಕೂ, ಯಾಕಂದ್ರೆ ನಮಗೂ ಗೊತ್ತಿರೋರಿಗೆ, ನಾನು ನಿಮಗೂ ಎಲ್ಲರಿಗೂ ಗೊತ್ತಿರೋರಿಗೆ ತುಂಬಾ ಜನ ಹೊರ ರಾಜ್ಯದ ನೌಕರಿನ ಹುಡ್ಕೊಂಡು ಇಲ್ಲಿ ಬಂದಿದ್ದಾರೆ ಕೂಲಿ ಕಾರ್ಮಿಕರು. ಒಂದೊಂದು ಬ್ಯಾಚ್ 40-50 ಜನ ಇದ್ದಾರೆ. ಬಸ್ಗಳನ್ನು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವರು ಆಧಾರ್ ಕಾರ್ಡ್ಗಳನ್ನ ತೋರಿಸ್ತಾ ಇದ್ದಾರೆ ಅಂತ ಲೋಕಲ್ ಅಲ್ಲಿ ಮಾಹಿತಿಗಳಿದೆ. ದಯವಿಟ್ಟು ಕಂಡಕ್ಟರ್ ಅದನ್ನ ಆದಷ್ಟು ಕಣ್ಣಲ್ಲಿ ನೋಡಿ ಒಂದು ಇದನ್ನ, ಯಾಕಂದ್ರೆ ಲ್ಯಾಂಗ್ವೇಜ್ ಅಲ್ಲೂ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಆಧಾರ್ ಕಾರ್ಡ್ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ, ದೃಷ್ಟಿ ನೋಡೋದು ಏನು ಜಸ್ಟ್ ಒಂದು ಬೇಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತದೆ. ಅಟ್ಲೀಸ್ಟ್ ನಮ್ಮ ಬರ್ಡನ್ ಕಡಿಮೆ ಆಗ್ತದೆ ನಮ್ಮ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಟಿ ಮಲ್ಲೇಶ್ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆಯಡಿ ತಾಲೂಕಿನಲ್ಲಿ 22,730 ಅರ್ಹ ಫಲಾನುಭವಿಗಳಿದ್ದು 21,273 ನೋಂದಣಿಯಾದ ಫಲಾನುಭವಿಗಳು ಇದ್ದಾರೆ. 415 ಫಲಾನುಭವಿಗಳ ರೇಷನ್ ಕಾರ್ಡ್ ತಿದ್ದುಪಡಿಯಾಗಬೇಕಿದೆ. 65 ಐಟಿ ಪಾವತಿದಾರರಿದ್ದಾರೆ. 332 ಮರಣ ಹೊಂದಿರುವ ಫಲಾನುಭವಿಗಳಿದ್ದಾರೆ. 314 ಆಧಾರ್ ತಾಂತ್ರಿಕ ಸಮಸ್ಯೆಯಿಂದ ಯೋಜನೆಯ ಹೊರಗುಳಿದಿದ್ದಾರೆ. ಶೀಘ್ರದಲ್ಲೇ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಯೋಜನೆ ತಲುಪಿಸುವ ರೀತಿ ಕ್ರಮ ವಹಿಸಲಾಗುವುದು ಎಂದು ಸಭೆಗೆ ಮಾಹಿತಿ ನೀಡಿದರು. 2023-24ನೇ ಸಾಲಲ್ಲಿ ರಿಜಿಸ್ಟರ್ ಆಗಿರುವಂತಹ ಅಭ್ಯರ್ಥಿಗಳಿಗೆ 102 ಅಭ್ಯರ್ಥಿಗಳಿಗೆ ಮಾತ್ರ ಡಿಬಿಟಿ ಮೂಲಕ ಅಮೌಂಟು
ಟ್ರಾನ್ಸ್ಫರ್ ಆಗಿದೆ. 41 ಪದವಿ ಆಗಿರೋರಿಗೆ ಹೆಣ್ಮಕ್ಳಿಗೆ, ಗಂಡಸಿಗೆ ಏನು ಮೇಲ್ ಸ್ಟೂಡೆಂಟ್ಸ್ಗೆ, ಫಿಮೇಲು 61 ಮಕ್ಕಳಿಗೆ, 2 ಡಿಪ್ಲೊಮಾ ಆಗಿರುವಂಥ ಅಭ್ಯರ್ಥಿಗಳಿಗೆ ಡಿಗ್ರಿ. ನಮ್ಮ ಆಲೂರಲ್ಲಿ ಈಗ ಡಿಪ್ಲೊಮಾ ಇವರು ಮಾತ್ರ ಇರುವಂಥದ್ದು. ಡಿಪ್ಲೊಮಾದವರು ಕಡಿಮೆ ಅಲ್ಲ, ಈಗ ಅಂದ್ರೆ ನಮ್ಮ ಇದನ್ನು ನೀವು ಡೇಟಾ ಯಾವ ತರ ಆಗುತ್ತೆ? ಅವ್ರಾಗ ಬಂದು ಅರ್ಜಿ ಕೊಟ್ಟಿದ್ದು ಅರ್ಜಿ ಕೊಟ್ಟಿರೋದು ಅದು ಬೇರೆ ಹೆಚ್ಚಾಗುತ್ತೆ. ಇವಾಗ ನಮಗೆ ಇದು ಸ್ಟೇಟ್ ಇಂದ ಕನ್ಸಾಲ್ಟೇಟ್ ಮಾಡಿ ಕಳ್ಸ್ಕೊಡ್ತಾರೆ. ಈಗ ಇಲ್ಲಿ ಕಾಲೇಜಲ್ಲಿ ಪಾಸ್ವರ್ಡ್ಸ್ ಆಗಿರ್ತಾರೆ, ಅದು ಗೊತ್ತಾಗುತ್ತೆ. ಅದು ಏನಾಗುತ್ತೆ ಅಂದ್ರೆ ಈ ಬೇರೆ ಸ್ಕೀಮ್ ತರ ಇಲ್ಲ ಇದು ಇವನಿಗೆ ಸ್ಕೀಮು. ಸಭೆಯಲ್ಲಿ ಆಹಾರ ನಿರೀಕ್ಷಕ ಮೋಹನ್, ಸಮಿತಿ ಸದಸ್ಯರುಗಳಾದ ಶಿವೇಗೌಡ, ಯೋಗೇಶ್, ಬಿ ಶ್ರೀಧರ್, ರುದ್ರಕುಮಾರ್, ರಂಗನಾಥ್, ದರ್ಶನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರವಣಬೆಳಗೊಳ ಹೋಬಳಿ ಅರುಣಹಳ್ಳಿ ಗ್ರಾಮದ ಉದ್ಭವ ಬಸವಣ್ಣ ದೇವಸ್ಥಾನದ 8 ಎಕರೆ ಮೀಸಲಿಟ್ಟ ಜಮೀನು ಬೇರೆಯವರಿಗೆ ಖಾತೆ ಮಾಡಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಬಂಧ ದೇವಸ್ಥಾನ ಮುಖ್ಯ ವ್ಯವಸ್ಥಾಪಕ ನಾಗರಾಜ್ ಮಾತನಾಡಿ, ಶ್ರವಣಬೆಳಗೊಳ ಹೋಬಳಿ ಅರುಣಹಳ್ಳಿ ಗ್ರಾಮದ ಉದ್ಭವ ಬಸವಣ್ಣ ಮತ್ತು ಕಾಡುಬಸವೇಶ್ವರ ಎಂದು ಸುಮಾರು 10-15 ಹಳ್ಳಿಗಳ ದೇವಾಲಯವಾಗಿದ್ದು, ಈ ದೇವಾಲಯಕ್ಕೆ ಸರ್ಕಾರದಿಂದ 8 ಎಕರೆ ಜಮೀನನ್ನ ಕಾಯ್ದಿರಿಸಲಾಗಿತ್ತು. ಆದರೆ ಕೆಲ ಕಂದಾಯ ಇಲಾಖೆ ಅಧಿಕಾರಿಗಳು ಈ 8 ಜಮೀನನ್ನ ಬೇರೆಯವರಿಗೆ ಖಾತೆ ಮಾಡಿದ್ದು, ಜೊತೆಗೆ ಈ ಜಾಗದಲ್ಲಿ ಖಾತೆದಾರರು ಉಳುಮೆಯನ್ನು ಸಹ ಮಾಡುತ್ತಿದ್ದಾರೆ. ಗ್ರಾಮಸ್ಥರು ಇದರ ಬಗ್ಗೆ ಕೇಳಲು ಹೋದರೆ ಅವರ ಜೊತೆಗೆ ಜಗಳವಾಡಿ ಅವರನ್ನ ಹೊರಹಾಟುತ್ತಾರೆ ಎಂದು ದೂರಿದರು. ಕಡೆ ಕಾರ್ತಿಕ ಸೋಮವಾರ ದಿನ ನಮ್ಮ ಅರುಣಹಳ್ಳಿ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂದು ಪವಿತ್ರವಾದಂಥ ದಿನ. ಇಲ್ಲಿ ಕಾಡುಬಸವೇಶ್ವರ ದೇವಸ್ಥಾನ ಸುಮಾರು ಶತಮಾನಗಳಿಂದ ಹಿಂದೆಯೇ ಸ್ಥಾಪನೆಯಾಗಿ ಪ್ರತಿ ವರ್ಷವೂ ಕೂಡ ಕಡೆ ಕಾರ್ತಿಕ ಸೋಮವಾರ ದಿನ ಜನಗಳು ಮತ್ತು ತಮ್ಮ ದನಕರುಗಳಿಗೆ ಬಂದು ಸುತ್ತ ಇಲ್ಲಿ ಈ ದೇವಸ್ಥಾನದ ಪೂಜೆ ಮಾಡಿಕೊಂಡು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿಕೊಂಡು ಇದೊಂದು ದೈವ ಭಕ್ತಿ ಸ್ಥಳ ಆಗಿದೆ. ಈ ಒಂದು ಸ್ಥಳದಲ್ಲಿ ಈಗ ಹಿಂದೆ ಏನಾಗಿತ್ತು ಅಂದರೆ ಸುಮಾರು ಗೋಮಾಳ ಇತ್ತು, ಆಗ ಯಾರು ಏನು ಕೇಳ್ತಾ ಇರಲಿಲ್ಲ. ಈಗೇನಾಗಿದೆ ಅಂದರೆ ಸ್ವಲ್ಪ ಈ ಹೋಗೋದಕ್ಕೆ ಬರೋದಕ್ಕೆ ಮತ್ತು ಜನಗಳಿಗೆ ಇಲ್ಲಿ ನಿಲ್ಲೋದಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಏನಾಗಿದೆ ಅಂದರೆ ಈಗ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದೀವಿ. ಅದು ಅವರ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಸೂಕ್ತವಾಗಿ ಒಂದು ಕ್ರಮನ ತಾಲೂಕು ರೈತ ಸಂಘದ ಮುಖಂಡ ಅಶೋಕ್ ಮಾತನಾಡಿ, ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡಲೇ ದೇವಸ್ಥಾನ ಜಾಗವನ್ನು ಬಿಡಿಸಿಕೊಡಬೇಕು ಮತ್ತು ದೇವಸ್ಥಾನದ ಹೆಸರಿಗೆ ಖಾತೆ ಮಾಡಿಕೊಡಬೇಕು. ತಾಲೂಕಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ದೇವಸ್ಥಾನಕ್ಕೆ ಸೇರಬೇಕಾದ ಆಸ್ತಿಯನ್ನ ರಾಜಕೀಯ ಹೊಂದಿರುವ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಈ ಹಿಂದೆಯೂ ಕೂಡ ಗ್ರಾಮಸ್ಥರು ಮತ್ತು ಗ್ರಾಮದ ಮುಖಂಡರುಗಳು ಒಟ್ಟಾರೆ ಸೇರಿಕೊಂಡು ಜಿಲ್ಲಾಧಿಕಾರಿಗೆ ಮತ್ತು ಕಂದಾಯ ಇಲಾಖೆಗೆ ಅರ್ಜಿಯನ್ನು ಸಹ ನೀಡಿದ್ದೇವೆ. ಆದರೂ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕೆಂದು ಮನವಿ ಮಾಡಿದರು. ಸಾಯಹಳ್ಳಿ, ಚೊಟ್ಟನಹಳ್ಳಿ, ಯಾವ್ಯಾವ ಸುತ್ತಮುತ್ತ ಗ್ರಾಮಗಳೆಲ್ಲ ಬಂದು ಇಲ್ಲಿ ದೇವಸ್ಥಾನಕ್ಕೆ ಒಂದು ಅದ್ದೂರಿಯಾಗಿ ದನ ಕರುಗಳನ್ನ ಅಟ್ಕೊಂಡು ಬಂದು ಎಲ್ಲ ಒಂದು ಜಾತ್ರೆ ಒಂದು ಜೋರಾಗಿ ಎಲ್ಲ ಮಾಡಿ ಹೋಗ್ತಿದ್ರು. ಇವಾಗ ದಾರಿನೂ ಬಿಟ್ಟಿಲ್ಲ, ಇಲ್ಲಿ ಇಲ್ಲಿ ನಿಂತ್ಕೊಳ್ಳೋಕೆ ಜನಕ್ಕೆ ಜಾಗನೂ ಇಲ್ಲದಂಗೆ ಎಲ್ಲ ಯಾರ್ಯಾರೋ ಮಾಡಿಕೊಟ್ರು ಅಧಿಕಾರಿಗಳು. ಇದಕ್ಕೆಲ್ಲ ನಿರ್ಲಕ್ಷ್ಯ ಅಧಿಕಾರಿಗಳ ಕಾರಣ. ಅಧಿಕಾರಿಗಳು ಇದನ್ನು ಫಸ್ಟ್ ಇಲ್ಲಿ ಬಂದು ಸ್ಪಾಟಿಗೆ ಬಂದು ಇದನ್ನು ಫಸ್ಟು ಏನಿದೆ ಈ ಭಗವಂತನಿಗೆ ಸೇರುವಂಥದ್ದು ಏನಿದೆ, ಎಷ್ಟು ಎಕರೆ ಇದೆ ಅದನ್ನು ಸರಿಪಡಿಸಿ ಗ್ರಾಮಕ್ಕೆ ಸುತ್ತಮುತ್ತ ಹಳ್ಳಿಗೆ ಒಂದು ಒಳ್ಳೆಯದಾಗಂಗೆ ಈ ಜಾತ್ರೆಯಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಯಾಕೆ ಅಂದರೆ ಇವತ್ತು ಎಲ್ಲಿಂದಲೂ ಬರುವಂಥ ಜನಗಳು ಬರ್ತಾರೆ. ಇಲ್ಲಿ ನಿಂತ್ಕೊಳ್ಳೋ ಜಾಗಿಲ್ಲ, ಕೂತ್ಕೊಳ್ಳೋ ಜಾಗಿಲ್ಲ, ಆ ಮಟ್ಟಿಗೆ ಜನಗಳು ಇವತ್ತನ್ನು ಇದಕ್ಕೆ ಜಮೀನ ಯಾರು ಎಲ್ಲ ಮಂಜೂರು ಮಾಡ್ಕೊಂಡಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ ಎಲ್ಲ ಮಾಡ್ಕೊಂಡವ್ರೆ. ಅದನ್ನು ಈ ಜಾಗಕ್ಕೆ ಭಗವಂತನ ಇದಕ್ಕೆ ಎಷ್ಟು ಜನ, ಸಾವಿರಾರು ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಅದೊಂದು ದೃಷ್ಟಿಗೋಸ್ಕರ ಇವತ್ತು ಅಧಿಕಾರಿಗಳಾಗಿರ್ಬೋದು, ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಪರ ಸಂಘಟನೆಗಳ ವತಿಯಿಂದ ಆಲೂರು ತಾಲೂಕು ಕಚೇರಿ ಆವರಣದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ್ ನಂದಕುಮಾರ್ ಮಾತನಾಡಿ, ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಆಳವಾಗಿ ಬೇರೂರಿರುವ ಭಾರತಕ್ಕೆ ಸಂವಿಧಾನ ದಿನವು ಅಪಾರ ಮಹತ್ವದಾಗಿದೆ. ಇದು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳನ್ನು ಎತ್ತಿ ಹಿಡಿಯುವ ರಾಷ್ಟ್ರದ ಬದ್ಧತೆಯನ್ನು ನೆನಪಿಸುತ್ತದೆ ಎಂದರು. ಒಂದು ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದು, ಅದರೊಂದಿಗೆ ಈ ಸಂಘಟನೆಯಿಂದ ಏನು ದಲಿತ ಸಂಘರ್ಷ ಸಮಿತಿ ವಿವಿಧ ಸಂಘಟನೆಗಳ ಪರ ನಾವು ಸಂಘಟನೆ ಮಾಡೋಣ, ಒಂದು ಕಾರ್ಯಕ್ರಮವನ್ನಾಗಿ ಆಯೋಜಿಸೋಣ ಅನ್ನೋ ಒಂದು ಪ್ರಸ್ತಾವನೆಯನ್ನು ಮಾಡಿಕೊಂಡು ಇವತ್ತು ವಿವಿಧ ಸಂಘಟನೆಗಳಿಂದ ಭಾಳ ಅರ್ಥಪೂರ್ಣವಾಗಿ ಇದು ಬರೀ ಯಾವುದೇ ಒಂದು ಕಾರ್ಯಕ್ರಮ ಅಲ್ಲ, ಅಥವಾ ಯಾವುದೇ 4 ಜನ ಸೇರಿಕೊಂಡು ಮಾತಾಡೋದಲ್ಲ. ಸಂವಿಧಾನದ ಕುರಿತವಾಗಿ ಹಲವಾರು ವಿಚಾರಧಾರೆಯೇ ಇವತ್ತು ಹರಿದಿದೆ. ಆ ವಿಚಾರಧಾರೆಗಳ ಪ್ರತಿಯೊಂದು ವಿಚಾರಧಾರೆಗಳನ್ನು
ಒಬ್ಬೊಬ್ಬ ಭಾಷಣಕಾರರು ಒಂದೊಂದು ಅರ್ಥೈಸಿಕೊಳ್ಳುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮಾತನಾಡಿ, ಸಂವಿಧಾನ ಭಾರತದ ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿಯ ಪವಿತ್ರ ಗ್ರಂಥ. ಅದೇ ಸಂವಿಧಾನ ಭಾರತೀಯ ಪ್ರಜೆಗಳು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯಿಂದ ಬದುಕಲು ಕಾರಣವಾಗಿದೆ ಎಂದರು. ಇನ್ಮೇಲೆ ಯಾರು ಹುಟ್ಟು ಬರಕ್ ಸಾಧ್ಯನೇ ಇಲ್ಲ. ಸಂವಿಧಾನ ಬರೆದಿರೋರು ಬರೆಯಕ್ಕೆ ಯಾರ ಕೈಲೂ ಸಾಧ್ಯ. ಇವಾಗ ನಾನು ಇಲ್ಲಿ ಇದ್ದೀನಿ ಅಂದ್ರೆ ಒಂದು ಸಂವಿಧಾನವೇ, ಒಂದು ಜಾತಿ ಮತ ಏನು ಇದು ಮಾಡ್ದಂಗೆ ನಮ್ಮ ಬಾಬಾ ಸಾಹೇಬ್ರು ನಾವು ಪ್ರತಿ ದಿವಸನೂ ಅದು ದಿನ ನೆನೆಸ್ಕೊಂಡ್ರೆ ನಾವು ಒಂಥರ ಹೆಮ್ಮೆ ಆಗತ್ತೆ. ನಮ್ಮ ದೇಶದಲ್ಲಿ ಹುಟ್ಟಿ ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ರು ಆ ಥರ ವ್ಯಕ್ತಿ ಒಂದು ಎಲ್ಲರಿಗೂ ಸಮ ತಗೊಂಡು ನಡ್ಕೊಂಡು ಇದು ಮಾಡಿ ಹೋಗಿದ್ದಾರೆ ಅಂದರೆ ನಮಗೆ ಒಂದು ಹೆಮ್ಮೆ ಥರ ಆಗತ್ತೆ. ನಾವು ಅವರ ಸಂವಿಧಾನ ಓದ್ತಾ ಹೋದರೆ, ಯಾರೋ ಹೇಳಿದ್ರು ಇಲ್ಲಿ ಸಂವಿಧಾನ ಓದ್ತಾ ಯಾವ ಥರನೂ ಸಮಸ್ಯೆ ಇರಲ್ಲ ಅಂತ ಹೇಳಿದರು. ಸಂವಿಧಾನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ನನಗೆ. ಕಾರ್ಯಕ್ರಮದಲ್ಲಿ ಸಿಡಿಪಿಒ ಮಲ್ಲೇಶ್, ಬಿಇಒ ಕೃಷ್ಣೇಗೌಡ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವರದರಾಜು, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜು, ಪಿಆರ್ಇಡಿ ಎಇ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಕ್ಷರ ದಾಸೋಹ ಕಚೇರಿ ವತಿಯಿಂದಲೇ ಶಾಲಾ ಮಕ್ಕಳಿಗೆ ಶೇಂಗಾ ಚಿಕ್ಕಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳನ್ನು ವಿತರಿಸುವ ಕಾರ್ಯವನ್ನು ಕೈಗೊಳ್ಳುವ ಮೂಲಕ ಶಿಕ್ಷಕರ ಬೋಧನೆಗೆ ಸಹಕಾರಿ ಮತ್ತು ಮಾನಸಿಕ ಒತ್ತಡವನ್ನು ತಗ್ಗಿಸಬೇಕೆಂದು ಆಗ್ರಹಿಸಿ ಅರ್ಕಲಗೂಡು ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಶಿಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸರಸ್ವತಿ ಮಾತನಾಡಿ, ಈಗಾಗಲೇ ಶಾಲಾ ಮಕ್ಕಳ ಬಿಸಿಯೂಟ ಯೋಜನೆ ಕಾರ್ಯಕ್ರಮ ಅಕ್ಷರ ದಾಸೋಹ ಕಚೇರಿಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಯೋಜನೆಯಡಿ ಶೇಂಗಾ ಚಿಕ್ಕಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳನ್ನು ವಿತರಿಸುವ ಕಾರ್ಯ ಶಿಕ್ಷಕರ ಮೇಲೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಇದು ಮಕ್ಕಳ ಪಾಠ ಪ್ರವಚನಕ್ಕೆ ಅಡ್ಡಿಯಾಗುವ ಸಂದರ್ಭ ಎದುರಾಗಿದೆ. ಈ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ವಿತರಿಸಲು ಖಾಸಗಿ ಏಜೆನ್ಸಿಗೆ ಅಥವಾ ಸಗಟು ಪೂರೈಕೆದಾರರು ಅಥವಾ ಅಕ್ಷರ ದಾಸೋಹ ಕಚೇರಿ ವತಿಯಿಂದ ಅಕ್ಕಿ, ಬೇಳೆ, ಎಣ್ಣೆ ಸರಬರಾಜು ಮಾಡುವಂತೆ ಮೊಟ್ಟೆಯನ್ನು ಸಹ ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಕೈಗೊಂಡರೆ ಶಿಕ್ಷಕರಿಗೆ ಬಹುತೇಕ ಬೋಧನಾ ಸಮಯಕ್ಕೆ ಒತ್ತು ನೀಡಿದಂತಾಗುತ್ತದೆ. ಈ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕೆಂದು ಶಿಕ್ಷಕರು ಆಗ್ರಹಿಸಿದರು. ಶಾಲಾ ಮಕ್ಕಳಿಗೆ ಸರ್ಕಾರಿ ಮತ್ತು ಅನುದಾನಿತ ಎಲ್ಲ ಶಾಲಾ ಮಕ್ಕಳಿಗೆ ವಾರದ 6 ದಿನವೂ ಪೂರಕ ಪೌಷ್ಟಿಕ ಆಹಾರವಾಗಿ ಯೋಜನೆಯಡಿಯಲ್ಲಿ ಒಂದು ಶೇಂಗಾ ಚಿಕ್ಕಿ ಮತ್ತು ಮೊಟ್ಟೆ ವಿತರಿಸ್ತಾ ಇರೋದು ಶಾಲಾ ಮಕ್ಕಳಿಗೆ ಬೌದ್ಧಿಕ ಹಾಗೂ ಮಾನಸಿಕ ವಿಕಸನಕ್ಕೆ ಕಾರಣವಾಗಿದೆ. ಹಾಗೆ ಸರ್ಕಾರಿ ಶಾಲೆಗಳ ಬಲವರ್ಧನೆ ಕೂಡ ಸಹಕಾರಿಯಾಗಿದೆ. ಇದನ್ನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೆಮ್ಮೆಯಿಂದ ಅಭಿನಂದಿಸುತ್ತದೆ. ಹಾಗೆಯೇ ಆದರೆ ಈ ಒಂದು ಶಾಲಾ ಮಕ್ಕಳಿಗೆ ಪೂರೈಕೆ ಮಾಡತಕ್ಕಂಥ ಪೌಷ್ಟಿಕ ಆಹಾರದ ಮೊಟ್ಟೆ, ಬಾಳೆಹಣ್ಣು ಹಾಗೂ ಶೇಂಗಾ ಚಿಕ್ಕಿಯ ಒಂದು ಖರೀದಿ ಹಾಗೂ ಸಾಗಾಣಿಕೆ ಹಾಗೂ ವಿತರಣೆಯ ಒಂದು ಕಾರ್ಯ ಒತ್ತಡದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಿಗೆ ಹೆಚ್ಚು ಸಮಸ್ಯೆ ಉಂಟಾಗ್ತಾ ಇದೆ. ಜಿಲ್ಲಾ ಕೇಂದ್ರ ಹಾಗೂ ನಗರಗಳನ್ನು ಹೊರತುಪಡಿಸಿ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಕಾರ್ಯ ತುಂಬ ಕಷ್ಟ ಸಾಧ್ಯವಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ಮಂಜೇಗೌಡ, ಕೇಶವಮೂರ್ತಿ, ಸುಮಿತ್ರಾ, ಜಯಮ್ಮ, ನಾಗಮ್ಮ, ಚಂದ್ರೇಗೌಡ, ಮಹೇಶ್, ನಾಗೇಂದ್ರ, ನಾಗರಾಜ್, ಗೀತಾಂಜಲಿ, ಲೋಕೇಶ್ ಇತರರು ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನಲ್ಲಿ ಕಣಿವೆ ಬಸಪ್ಪನ ಜಾತ್ರಾ ಮಹೋತ್ಸವ ಸೋಮವಾರ ವೈಭವದಿಂದ ನೆರವೇರಿತು. ಬೆಳಗ್ಗೆ ದೇವರಿಗೆ ಪಂಚಾಮೃತ ಅಭಿಷೇಕ ನಡೆಸಿ ವಿವಿಧ ಅರ್ಚನೆ, ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಬಳಿಕ ಭಕ್ತರು ದೇವರಿಗೆ ಹಣ್ಣು ಕಾಯಿ ಅರ್ಪಿಸಿ ಪೂಜೆ ಸಲ್ಲಿಸಿದರು. ಜಾತ್ರೆಯಲ್ಲಿ ರಾಸುಗಳ ಪ್ರದರ್ಶನ ಗಮನ ಸೆಳೆಯಿತು. ಅಲಂಕೃತ ರಾಸುಗಳನ್ನು ಜನರು ಕುತೂಹಲದಿಂದ ವೀಕ್ಷಿಸಿದರು. ಅಲ್ಲದೆ ರಸ್ತೆಯ ಬದಿಯುದ್ದಕ್ಕೂ ಅಲಂಕಾರಿಕ ವಸ್ತುಗಳು, ಮಕ್ಕಳ ಆಟಿಕೆಗಳು, ಮಂಡಕ್ಕಿ, ಸಿಹಿ ತಿನಿಸುಗಳು, ತಂಪು ಪಾನೀಯಗಳ ಅಂಗಡಿಗಳು ಗಮನ ಸೆಳೆದು ಮಕ್ಕಳು ಆಟಿಕೆ ವಸ್ತು, ಸಿಹಿ ತಿನಿಸುಗಳನ್ನು ಖರೀದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾರ್ಮಿಕ ಇಲಾಖೆ ಮೇಲೆ ದಾಳಿ, ಹೋಟೆಲ್ ಮಾಲೀಕನಿಂದ ಲಂಚ ಪಡೆಯುವಾಗ ಸೀಸ್, ಭ್ರಷ್ಟಾಧಿಕಾರಿ ಪರಶುರಾಮ್ ಲೋಕಾಯುಕ್ತ ಬಲೆಗೆ. ಗರಿಗೆದರಿದ ನೌಕರರ ಸಂಘದ ಚುನಾವಣೆ, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೆಎಂ ಶ್ರೀನಿವಾಸ್ ನಾಮಪತ್ರ ಸಲ್ಲಿಕೆ, ಅಪಾರ ನೌಕರರಿಂದ ಅಭೂತ ಬೆಂಬಲ. 14 ವರ್ಷಗಳ ನಂತರ ತಂದೆ ಕೊಲೆಗೆ ಪ್ರತೀಕಾರ, ಹಾಡಹಗಲೇ ವೃದ್ಧನ ಬರ್ಬರ ಹತ್ಯೆ, ಖಾಕಿ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಅಂಧರಾದ ಹಂತಕ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.